ಕೋಟಿ ಜನರ ಹಾಳು ದುನಿಯಾ ಜೀವಂತ ಸುಡುಗಾಡು ಎಲ್ಲಾರು ಬದುಕಿದ್ದು ಸತ್ತೋರು ನೀನಿಲ್ದೆ ಗೊತ್ತಿಲ್ಲ ಗುರಿಯಿಲ್ಲ. ಬ್ರೇಕ್ನ ಬಳಿಕ ಮತ್ತೊಮ್ಮೆ ಸಾವಿನ ಜಂಪ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆ ಮಾಸ್ತಿಗುಡಿಯ ಚಿತ್ರದ ಕ್ಲೈಮ್ಯಾಕ್ಸ್ ಶೂಟಿಂಗ್ ವೇಳೆ ಇಬ್ಬರು ಕಳ್ಳನಟರು ಕೂಡ ನೀರು ಪಾಲಾಗಿ ಸಾವಿಗೀಡಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದಲೂ ಕೂಡ ಮೃತದೇಹದ ಪತ್ತೆಗಾಗಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಎಲ್ಲೂ ಕೂಡ ಆ ಒಂದು ಶವದ ಸುಳುವು ಇನ್ನೂ ಕೂಡ ಸಿಕ್ಕಿಲ್ಲ. ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಈ ಒಂದು ಶೋಧ ನಡೀತಾ ಇದೆ. ಆದರೆ ಶವದ ಪತ್ತೆ ಮಾತ್ರ ಆಗ್ತಾ ಇಲ್ಲ. ಆದರೆ ಎಲ್ಲೋ ಒಂದ್ ಕಡೆ ಮೇಲ್ನೋಟಕ್ಕೆ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ, ಕೆಳಗಡೆ ಏನಾದ್ರೂ ಸಿಕ್ ಹಾಕೊಂಡಿರಬಹುದಾ ಅಂತ. ಸೊ ಇನ್ನ ಈ ಸ್ಥಳಕ್ಕೆ ನಿತಿನ್ ಗೌಡ ಅವರು ಭೇಟಿ ಮಾಡಿದ್ದಾರೆ, ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ತುಂಬಾ ಬೇಜಾರಾಗುತ್ತೆ, ತುಂಬಾ ಬೇಸರ ಆಗುತ್ತೆ. ಯಾಕಂದ್ರೆ ನಮ್ಮ ತಂದೆಯವ್ರ ಜೊತೆ ನನ್ನ ಕೂತ್ಕೊಂಡು ನೋಡ್ತಾ ಇದ್ದೆ ನಿಮ್ಮ ಮಾಧ್ಯಮದ ಮುಖಾಂತರ. ಯಾಕಂದ್ರೆ ಉದಯ್ ಅವರು, ಅನಿಲ್ ಅವರು, ಎಸ್ಪೆಷಲಿ ಉದಯ್ ಅವರು ಆಕ್ಚುಲಿ ನಮ್ಮ ಜಾಗ್ವಾರ್ ಚಿತ್ರದಲ್ಲಿ ಮಾಡಬೇಕಾಗಿತ್ತು. 2 ಸಲ ಬಂದು ಭೇಟಿ ಆಗಿದ್ರು, ಒಂದು ರೋಲ್ ಮಾಡಬೇಕಾಗಿತ್ತು. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿದ್ದಂಗೆ ಇಂಡಸ್ಟ್ರಿಯಲ್ಲಿ ನಮ್ಮ ಕಳ್ಳನಟರು ಸ್ವಲ್ಪ ಅಂದರೆ ತುಂಬ ಕೊರತಾ ಇದೆ ನಮಗೆ. ಸೊ ಇದನ್ನು ಫುಲ್ಫಿಲ್ ಮಾಡೋರು 100%. ಸೊ ಸಖತ್ ಬೇಜಾರಾಗುತ್ತೆ. ಇಟ್ಸ್ ಲೈಕ್ ಅಂದರೆ ಇಂಡಸ್ಟ್ರಿಗೆ ಒಂದು ದೊಡ್ಡ ಲಾಸ್ ಅಂತ ಹೇಳ್ಬೋದು. ಅವರ ಫ್ಯಾಮ್ಲಿಗೆ ಭಗವಂತ ಧೈರ್ಯ ಕೊಡಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಮ್ಮ ತಂದೆಯವ್ರ ಜೊತೆ ನಾವು ಅದೇ ಡಿಸ್ಕಸ್ ಮಾಡ್ತಾ ಇದ್ವಿ ಮನೇಲಿ TV ನೋಡ್ತಾ. ಯಾಕೆಂದರೆ ಬಹುಶಃ ಟ್ಯೂಬ್ಸ್ ಹಾಕ್ಬೋದಾಗಿತ್ತು ಅಥವಾ ರೋಪ್ಸ್ ಹಾಕ್ಬೋದಾಗಿತ್ತು, ಅಥವಾ ಮೋಸ್ಟ್ಲಿ ನೀವು ಇನ್ಫ್ಯಾಕ್ಟ್ ಈಗ ಹೆಲಿಕಾಪ್ಟರಿಂದ ಕೂಡ ನೀವು ಹಾಕ್ಬೋದಾಗಿತ್ತು, ಅಥವಾ ನನ್ನ ಪ್ರಕಾರ ಡೈರೆಕ್ಟ್ ಟೇಕ್ ಹೋಗಿದ್ದಾರೆ ಅನಿಸುತ್ತೆ. ಒಂದು ಸಲ ರೀಟೇಕ್ ಮಾಡ್ಕೊಳ್ಬೋದಾಗಿತ್ತು, ಜಸ್ಟ್ ಒಂದು ಸೇಫ್ಟಿಗೋಸ್ಕರ. ಯಾವ ರೀತಿ ಏನಿದೆ ಅಂತ ಆಳ ಏನೂ ಗೊತ್ತಿಲ್ಲ. ಟೋಟ್ಲಿ ತುಂಬ ಡಿಸ್ಟರ್ಬಿಂಗ್ ಇದು. ಯಾಕೆಂದರೆ ಈ ರೀತಿ ಒಂದು 5 ನಿಮಿಷ 10 ನಿಮಿಷ ಫೈಟ್ ಸೀಕ್ವೆನ್ಸ್ ಬರೋ ಒಂದು ಸನ್ನಿವೇಶಕ್ಕೆ ಈ ತರ ಒಂದು ಪ್ರಾಣ ಕಳ್ಕೊಳ್ಳೋದಿದೆಯಲ್ಲ, ಇಟ್ ಈಸ್ ಲೈಕ್ ನಿಖಿಲ್ ಗೌಡ ಅವರು ಕೂಡ ಒಂದು ಸ್ಥಳಕ್ಕೆ ಭೇಟಿ ಮಾಡಿ ಈ ಒಂದು ದುರಂತದ ಬಗ್ಗೆ ಮಾತನಾಡಿರುವಂತದ್ದು. ನಾವು ಕೂಡ ತುಂಬಾ ಯೋಚನೆ ಮಾಡಿದೀವಿ, ಯಾಕೆ ಈ ರೀತಿ ತರಾತುರಿಯಲ್ಲಿ ನಿರ್ಧಾರಕ್ಕೆ ಚಿತ್ರತಂಡ ಬಂತು. ಒಂದ್ಸಾರಿ ರಿಹರ್ಸಲ್ ಮಾಡಬಹುದಿತ್ತು, ಅಥವಾ ಒಂದ್ಸಾರಿ ಡೆಮೋ ಮಾಡಿದ್ರೆ ಗೊತ್ತಾಗ್ತಾ ಇತ್ತು ಎಷ್ಟು ಆಳ ಇದೆ, ಇದು ನಮ್ಮ ಕೈಯಿಂದ ಆಗುತ್ತಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು. ನಂತರ ನಾವು ಒಂದೇ ಟೇಕ್ ಅನ್ನ ತಗೋಬಹುದಿತ್ತಲ್ಲ, ಯಾಕೆ ಇಂತಹ ನಿರ್ಧಾರಕ್ಕೆ ಬಂತು ಚಿತ್ರತಂಡ. ನಿಜಕ್ಕೂ ಇದು ತುಂಬಾ ಬೇಸರದ ಸಂಗತಿ ಅಂತ ನಿಖಿಲ್ ಗೌಡ ಅವರು ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿದ ಬಳಿಕ ಮಾಧ್ಯಮದ ಜೊತೆಗೆ ತಮ್ಮ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಕಳ್ಳನಟರಾದಂತಹ ಉದಯ್ ಹಾಗೇನೆ ಅನಿಲ್ ಅವರ ಶವದ ಪತ್ತೆಗಾಗಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಆದರೆ ಇನ್ನೂ ಕೂಡ ಅವರ ಶವ ಪತ್ತೆ ಆಗಿಲ್ಲ. ನಿಜಕ್ಕೂ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಜೀವಂತವಾಗಿ ಕೂಡ ನಾವು ನಮ್ಮ ಮಕ್ಕಳನ್ನ ನೋಡೋಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಆದಷ್ಟು ಬೇಗ ಶವವನ್ನಾದ್ರೂ ನಮಗೆ ಕೊಡಿ ಅಂತ ಕುಟುಂಬಸ್ಥರು ನಿನ್ನೆಯಿಂದಲೂ ಕೂಡ ಅಳ್ತಾ ಇದ್ದಾರೆ. ಆದ್ರೆ ಸಾಕಷ್ಟು ಅಲ್ಲಿನ ಸಿಬ್ಬಂದಿಗಳು ಹರಸಾಹಸ ಪಡ್ತಾ ಇದ್ದಾರೆ ಶವವನ್ನ ಮೇಲೆ ತರೋದಕ್ಕೆ. ಆದ್ರೆ ಶವದ ಪತ್ತೆ ಮಾತ್ರ ಆಗ್ತಾ ಇಲ್ಲ. ಆದ್ರೆ ಆ ಸ್ಥಳಕ್ಕೆ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಚಿತ್ರನಟ ನಟಿಯರು ಗಣ್ಯರು ಈಗಾಗಲೇ ಆಗಮಿಸಿ ಆ ಒಂದು ಸ್ಥಳಕ್ಕೆ ಬಂದು ಅಲ್ಲಿನ ಕುಟುಂಬಸ್ಥರಿಗೆ ಸಾಕಷ್ಟು ಸಮಾಧಾನ ಹೇಳುವ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ಆ ಒಂದು ಸ್ಥಳದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಯಾವ ರೀತಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ? ಏನಾದ್ರೂ ಸುಳಿವು ಸಿಗ್ತಾ ಇದೆಯಾ? ಹೇಗೆ ನಾಗರಾಜ್? ಆ ಶ್ರುತಿ, ಏನು ಒಂದು ದುರ್ಘಟನೆ ಸಂಭವಿಸಿ ಕನ್ನಡ ಚಲನಚಿತ್ರದ ಒಂದು ನವ ಚಿತ್ರನಟರಿಬ್ಬರು ಒಂದು ನೀರು ಪಾಲಾಗಿದ್ರು. ನಿನ್ನೆ 24 ಗಂಟೆಗಳು ಇದುವರೆಗೂ ಗತಿಸಿ ಹೋಗಿರ್ತಕ್ಕಂಥದ್ದು. ಆದರೆ ಇದುವರೆಗೂ ಯಾವುದೇ ಸಣ್ಣ ಸುಳಿವು ಸಹ ಅವರ ಬಗ್ಗೆ ಲಭ್ಯವಾಗದೇ ಇರತಕ್ಕಂಥದ್ದು. ಏನು ಮಾಸ್ತಿಗುಡಿ ಚಿತ್ರ ನಿನ್ನೆ ಒಂದು ಕ್ಲೈಮ್ಯಾಕ್ಸ್ ಭಾಗದ ಒಂದು ಚಿತ್ರೀಕರಣ ನಡೀತಿತ್ತು. ಈ ವೇಳೆ ಇಬ್ಬರು ಕಳ್ಳನಟರು ನೀರು ಪಾಲಾಗಿರ್ತಕ್ಕಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ಈಗ ನೋಡ್ತಾ ಇರ್ಬೋದು. ಏನು
ಅವರ ಒಂದು ಹುಡುಕಾಟದ ಕಾರ್ಯಾಚರಣೆ ಸತತವಾಗಿ ನಡೀತಾನೆ ಇರತಕ್ಕಂಥದ್ದು. ಸುಮಾರು 8 ಬೋಟ್ಗಳು ಹಾಗೇನೆ 4 ತೆಪ್ಪಗಳ ಮೂಲಕ ಒಂದು ಕಾರ್ಯಾಚರಣೆಯನ್ನು ನಡೀತಾ ಇರತಕ್ಕಂಥದ್ದು. NDRF, SDRF ಹಾಗೇನೆ ಏನು ಅಗ್ನಿಶಾಮಕ ಸಿಬ್ಬಂದಿ ಒಂದು ಜಂಟಿ ಕಾರ್ಯಾಚರಣೆಯನ್ನು ನಡೆಸುವ ಮೂಲಕ ಆ ಒಂದು ಶೋಧ ಕಾರ್ಯವನ್ನು ಹುಡುಕಾಟಕ್ಕೆ ನಡೆಸ್ತಾ ಇರತಕ್ಕಂಥದ್ದು. ಇನ್ನು ಏನು ನಿನ್ನೆ ಒಂದು ಘಟನೆ ನಡೆದಾಗಿನಿಂದ ನಟ ದುನಿಯಾ ವಿಜಯ್ ಸ್ಥಳದಲ್ಲೇ ಬಿಟ್ಟಿರ್ತಕ್ಕಂಥದ್ದು ಮತ್ತೆ ಶೋಧ ಕಾರ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಆದರೆ ಇದುವರೆಗೂ ಏನು ಒಂದು ಶವಗಳಿರುವ ಬಗ್ಗೆ ಯಾವುದೇ ಒಂದು ಮಾಹಿತಿ ಆಗಲಿ ಸಣ್ಣ ಸುಳಿವಾದ್ರೂ ಸಹ ಲಭ್ಯವಾಗದೇ ಇರತಕ್ಕಂಥದ್ದು. ಈಗ ಏನು ಇಲ್ಲಿಗೆ ಭೇಟಿ ನೀಡಿದ್ರು ಶಾಸಕರಾದಂಥ ಎಸ್.ಸಿ. ಸೋಮಶೇಖರ್ ಹಾಗೇನೆ ಮುನಿರತ್ನ ಅವರು ಹೇಳೋ ಮಾಹಿತಿ ಪ್ರಕಾರ ಈಗಾಗಲೇ ಒಂದು ಏನು ಸರ್ಕಾರದ ಮುಖೇನ ನಾವು ಒಂದು ಮಾಹಿತಿಯನ್ನ ರವಾನೆ ಮಾಡಿದೀವಿ, ಭಾರತೀಯ ಸೇನೆಗೆ ಒಂದು ಪತ್ರ ವ್ಯವಹಾರವನ್ನು ಮಾಡಿದ್ದೇವೆ, ಒಂದು ನುರಿತರ ತಜ್ಞರ ತಂಡವನ್ನು ಕಳಿಸಲಿಕ್ಕೆ. ಹಾಗೇನೆ ಮಂಗಳೂರು ಮೂಲದ ಒಂದು ನೀರಿನಲ್ಲಿ ಶೋಧ ಕಾರ್ಯ ನಡೆಸುವಂತ ಒಂದು ತಂಡಕ್ಕೆ ಈಗಾಗಲೇ ಮಾಹಿತಿಯನ್ನ ರವಾನೆ ಮಾಡಿದ್ದು. ಅವರು ಸಂಜೆ 5 ರಿಂದ 6 ಗಂಟೆ ವೇಳೆಗೆ ಇಲ್ಲಿಗೆ ಆಗಮಿಸುವ ಸಾಧ್ಯತೆ ಇದೆ ಅಂತ ಸಹ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ತಮಿಳುನಾಡು ಮೂಲದ ಒಂದು ನುರಿತ ತಜ್ಞರ ತಂಡವನ್ನು ಸಹ ನಾವು ಸಂಪರ್ಕಿಸಿದ್ದೇವೆ. ಆದರೆ ಇದುವರೆಗೂ ಯಾವುದೇ ಒಂದು ಮಾಹಿತಿಯಾಗಲಿ ಒಂದು ಸಣ್ಣ ಸುಳಿವಾಗಲಿ ಲಭ್ಯವಾಗಿಲ್ಲ. ಇನ್ನು ಅವಶ್ಯಕತೆ ಇರತಕ್ಕಂಥ ಹೆಚ್ಚಿನ ಒಂದು ವಿಶೇಷ ತಂಡಗಳನ್ನ ಇಲ್ಲಿಗೆ ಕರೆಸಿಕೊಂಡು ಕಾರ್ಯಾಚರಣೆ ಮಾಡಲಾಗುವುದು ಅಂತ ಹೇಳಿ ಒಂದು ಸರ್ಕಾರದ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಶ್ರುತಿ. ಎಸ್ ನಾಗರಾಜ್, ಈಗಾಗಲೇ ಸಾಕಷ್ಟು ಪರಿಣಿತಿ ಹೊಂದಿರುವಂತಹ ತಜ್ಞರು ಕೂಡ ಅಲ್ಲಿದ್ದಾರೆ ಶೋಧದಲ್ಲಿ, ಅಂದ್ರೆ ಶೋಧ ಕಾರ್ಯಾಚರಣೆಯಲ್ಲಿ ತೊಡಗಿರುವಂತದ್ದು. ಏನಾದ್ರೂ ಹೇಳ್ತಾ ಇದ್ರೆ ಅಂದ್ರೆ ಎಷ್ಟೊತ್ತಿಗೆ ಶವ ಸಿಗಬಹುದು, ಏನಾದ್ರೂ ಚಾನ್ಸಸ್ ಇದೆಯಾ ಇವತ್ತು ಸಿಗುವಂತದ್ದು, ಏನಾದ್ರೂ ಸುಳಿವು ಕೊಟ್ಟಿದ್ದಾರಾ, ಹೇಗೆ? ಶ್ರುತಿ, ಏನು ಈಗ ಈ ಒಂದು ಅವಧಿಗೆ ನಿನ್ನೆ 2:48 ಒಂದು ದುರ್ಘಟನೆ ಸಂಭವಿಸಿತು. ಆಗಿನಿಂದ ಇಲ್ಲಿಗೆ 24 ಗಂಟೆಗಳಾಗಿದ್ದು, ಆಗಿನಿಂದ ಈಗಿನವರೆಗೂ ಒಂದು ತೀವ್ರತರನಾದ ಕಾರ್ಯಾಚರಣೆ ನಡೀತಾ ಇರತಕ್ಕಂಥದ್ದು. ಮಧ್ಯರಾತ್ರಿವರೆಗೂ ನಿನ್ನೆ ಕಾರ್ಯಾಚರಣೆ ನಡೆಸಿದಂತ NDRF ಸಿಬ್ಬಂದಿ ಒಂದು ಯೋಜನೆಯನ್ನ ನಿನ್ನೆ ರಾತ್ರಿ ರೂಪಿಸಿ ಮತ್ತೆ ಇವತ್ತು ಬೆಳಗಿನ ಜಾವ 8 ಗಂಟೆಗೆ ಇಲ್ಲಿ ಬಂದು ಕಾರ್ಯಾಚರಣೆಯನ್ನು ಶುರು ಮಾಡಿರ್ತಕ್ಕಂಥದ್ದು. ಆದ್ರೆ ಏನು ಒಂದು ಕೆರೆಯಲ್ಲಿ ಇರ್ತಕ್ಕಂಥ ಹೂಳು ಮತ್ತೆ ಕೆಮಿಕಲ್ಸ್ ನಿಂದಾಗಿ ತಳಭಾಗದಲ್ಲಿ ಸಾಕಷ್ಟು ಇದಿರೋದು ಒಂದು ಅಡಚಣೆಗೆ ಉಂಟಾಗ್ತಾ ಇರತಕ್ಕಂಥದ್ದು. ಶೋಧ ಕಾರ್ಯಾಚರಣೆಗೆ ಈ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರತಕ್ಕಂಥದ್ದು ಏನು ಒಂದು ಬೋಟ್ಗಳು ಕಾರ್ಯಾಚರಣೆ ನಡೆಸ್ತಾ ಇದ್ದಾವೆ. ಇವುಗಳಲ್ಲಿ ಸ್ಕೂಬಾ ಡ್ರೈವರ್ಸ್ ಅಂದ್ರೆ ನೀರಿನ ಒಳಗೆ ಒಂದು ಆಕ್ಸಿಜನ್ ಅನ್ನ ಬಳಸಿಕೊಂಡು ದೀರ್ಘಕಾಲದವರೆಗೆ ಒಂದು ಶವಗಳಿಗೆ ಹುಡುಕಾಟ ನಡೆಸುವಂತಹ ವ್ಯವಸ್ಥೆ ಸಹ ಇರತಕ್ಕಂಥದ್ದು. ಆದ್ರೆ ಅದರಲ್ಲೂ ಸಹ ಒಂದು ನೀರಿನ ಒಳಭಾಗದಲ್ಲಿ ಒಂದು ಕೆಮಿಕಲ್ಸ್ ಮತ್ತೆ ಹೂಳು ಜಾಸ್ತಿ ಇರೋ ಕಾರಣ ಕ್ಲಾರಿಟಿ ಸಿಗ್ತಾ ಇಲ್ಲ ಅನ್ನೋ ಮಾಹಿತಿಯನ್ನ ಈಗಾಗಲೇ NDRF ಸಿಬ್ಬಂದಿ ಹೇಳಿದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 24 ಗಂಟೆಗಳಿಂದ ನಡೀತಾ ಇರತಕ್ಕಂಥ ಈ ಒಂದು ಕಾರ್ಯಾಚರಣೆಯಲ್ಲಿ ಇದುವರೆಗೂ NDRF ಸಿಬ್ಬಂದಿ ಮತ್ತೆ ಏನು SDRF ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಯ ಒಂದು ಜಂಟಿ ಕಾರ್ಯಾಚರಣೆಯಲ್ಲಿ ಎಳ್ಳಷ್ಟು ಸುಳುವು ಸಹ ಸಿಗದೆ ಇರತಕ್ಕಂಥದ್ದು. ಇನ್ನು ಇಲ್ಲಿಗೆ ಸಾಕಷ್ಟು ನಟರು ಬಂದು ಹೋಗ್ತಾ ಇದ್ದಾರೆ. ಆದ್ರೆ ಏನು ಸರ್ಕಾರ ಮಟ್ಟದಲ್ಲಿ ಇನ್ನೂ ಒಂದು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತೆ ನುರಿತ ತಜ್ಞರ ತಂಡವನ್ನ ಬರ್ಲಿಕ್ಕೆ ಹೇಳಿದ್ದಾರೆ. ಆ ಒಂದು ತಂಡ ಬಂದ ನಂತರವೇನಾದ್ರೂ ಒಂದು ಬೇರೆ ರೀತಿಯ ಒಂದು ಕಾರ್ಯಾಚರಣೆಗೆ ಇಳಿಯುವ ಸಾಧ್ಯತೆಗಳಿರ್ತಕ್ಕಂಥದ್ದು. ಈಗಾಗಲೇ 3 ಹಂತದ ಕಾರ್ಯಾಚರಣೆಗಳು, ಒಂದು ರೌಂಡಿಂಗ್ ಮತ್ತೆ ಏನೋ ಒಂದು ನೀರಿನಲ್ಲಿ ಕ್ಯಾಮರಾ ಹಾಕಿ ನೋಡುವುದು, ಹಾಗೇನೆ ಒಂದು ಸ್ಕೂಬಾ ಡೈವಿಂಗ್ ಮೂಲಕ ಏನೋ ಒಂದು ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಇದರಲ್ಲಿ 3ರಲ್ಲೂ ಸಹ ಒಂದು ಶವಗಳ ಒಂದು ಹುಡುಕಾಟವನ್ನು ಗುರುತಿಸುವಲ್ಲಿ ವಿಫಲವಾಗಿರ್ತಕ್ಕಂಥದ್ದು. ಇನ್ನ ಏನು ಈಗ ಮಂಗಳೂರಿನಿಂದ ಒಂದು ತಂಡ ಇಲ್ಲಿಗೆ ಬರ್ತದೆ, ಆ ಒಂದು ತಂಡ ಆಗಲಿ ಅಥವಾ ಏನು ತಮಿಳುನಾಡಿನೊಂದಿಗೆ ಒಂದು ಪತ್ರ ವ್ಯವಹಾರ ಮಾಡಿದರೆ ಆ ತಂಡ ಅಥವಾ ಸೇನೆಯಿಂದ ಏನಾದರೂ ತಂಡವನ್ನು ಕರೆಸಿಕೊಂಡ್ರೆ ಇನ್ನೂ ಹೆಚ್ಚಿನ ಒಂದು ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಹುಡುಕಾಟ ನಡೆಸುವ ಸಾಧ್ಯತೆ ಇರತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಆ ಒಂದು ಸ್ಥಳದಲ್ಲಿ ಸಾಕಷ್ಟು ಜನ ಸ್ಥಳೀಯರು ಹಾಗೆಯೇ ಅವರ ಅಭಿಮಾನಿಗಳು, ಸ್ನೇಹಿತರು ಕೂಡ ಆಗಮಿಸಿರುವಂಥದ್ದು. ಹಾಗಾಗಿ ಅಲ್ಲಿ ಸ್ವಲ್ಪ ಮಟ್ಟಿನ ಗದ್ದಲ ಕೂಡ ಉಂಟಾಗಿರುವಂಥದ್ದು. ಹಾಗಾಗಿ ಪೊಲೀಸರು ಕೂಡ ಲಘು ಲಾಠಿ ಪ್ರಹಾರವನ್ನ ಮಾಡಿರುವಂಥದ್ದು. ಯಾಕಂದ್ರೆ ಎಲ್ಲೊಂದ್ ಕಡೆ ಕಾರ್ಯಾಚರಣೆಗೆ ಅಡೆತಡೆ ಆಗ್ತಾ ಇದೆ, ತುಂಬಾ ಜನ ಅಲ್ಲಿ ಜಮಾಯಿಸಿರೋದ್ರಿಂದ ಕಾರ್ಯಾಚರಣೆಗೆ ಅಡೆತಡೆ ಆಗಬಹುದು ಅಂತ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿಂದ ಜನರನ್ನ ಚದುರಿಸಲು ಈಗಾಗಲೇ ಹರಸಾಹಸ ಪಡ್ತಾ ಇರುವಂತಹ ದೃಶ್ಯಗಳನ್ನ ನಾವು ಕೂಡ ನೋಡ್ತಾ ಇದ್ದೀವಿ. ಇದು ತಿಪ್ಪಗೊಂಡನಹಳ್ಳಿಯ ಕೆರೆಯ ಬಳಿ ಇರುವಂತಹ ಸ್ಥಳ. ಆ ಒಂದು ನೇರ ದೃಶ್ಯಗಳನ್ನ ನೀವು ಕೂಡ ನೋಡ್ತಾ ಇದ್ದೀರಿ.